ಈತ ದರ್ಶನ್ ಚೆನ್ನಾಗಿ ಕುಡಿದುಬಿಟ್ಟು ವೈಫ್ಗೂ ಅವ್ರಿಗೂ ಸ್ವಲ್ಪ ಸಮಸ್ಯೆ ಇತ್ತಂತ ವಿಚಾರ ಆಗಿ ಆಕೆನ ಕಾರಲ್ಲಿ ಕುಂಡಿಸ್ಕೊಂಡು 1 ಅವರು ತನಗೆ ಬೇಕಾದ ಕಡೆ ಎಲ್ಲ ಓಡಾಡಿಸ್ಕೊಂಡು ಅಲ್ಲಿ ಆಕೆ ಮೇಲೆ ಹಲ್ಲೆ ಮಾಡಿ ಕೈಯಲ್ಲಿ ಬೂಟಲ್ಲಿ ಎಲ್ಲ ಮಾಡಿ ಕೈ ಫ್ರ್ಯಾಕ್ಚರು, ಕಿವಿ ಹರಿದೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ನನ್ನ ಹತ್ರ ದುನಿಯಾ ವಿಜಯ್ ಮತ್ತು ಅವ್ರು ಇನ್ನೂ ಯಾರೋ ಫಿಲಮ್ ಫೀಲ್ಡ್ ಅವರು ನನ್ನ ಹತ್ರ ಬಂದರು. ಆ ಎಮ್ಮನಿಗೆ ಆಲ್ಮೋಸ್ಟು ಬದುಕಿದ್ದೇ ಹೆಚ್ಚೇನೋ ಅನ್ನಂಗೆ ಇತ್ತು ಅದು ಇಂಜುರೀಸ್. ಅಷ್ಟು ಸಿವಿಯರಾಗಿ ಅಸಾಲ್ಟ್ ಮಾಡಿತ್ತು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾವೆಲ್ಲರೂ ಕೂಡ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣ, ಮಾಧ್ಯಮ, ಸಾರ್ವಜನಿಕ ವಲಯ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಮಾತನಾಡಲೇಬೇಕಾಗಿರುವಂಥ ಪ್ರಕರಣ ಕೂಡ ಹೌದು. ಎಷ್ಟು ಮಂದಿ ಯಾವ ರೀತಿ ಬೇಕಾದರೂ ಮಾತಾಡ್ಬೋದು. ಯಾಕೆ ಬರೀ ಇದ್ರ ಬಗ್ಗೆನೇ ಮಾತಾಡ್ತಿದ್ದೀರಿ, ಯಾಕೆ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದೀರಿ, ಏನು ಬೇಕಾದರೂ ಹೇಳಬಹುದು. ಆದರೆ ನಾವೆಲ್ಲರೂ ಕೂಡ ಮಾತನಾಡಲೇಬೇಕಾಗಿರುವಂಥ ಪ್ರಕರಣ. ಯಾವ ವ್ಯಕ್ತಿ ಸಾರ್ವಜನಿಕ ವಲಯದಲ್ಲಿ ಮಾದರಿಯಾಗಿ ಇರಬೇಕಾಗಿತ್ತೋ, ಯಾವ ವ್ಯಕ್ತಿ ದೊಡ್ಡ ಅಭಿಮಾನಿಗಳ ಬಳಗವನ್ನ ಕಟ್ಕೊಂಡು ಆ ಅಭಿಮಾನಿಗಳಿಗೆ ಮಾದರಿಯುತವಾಗಿ ನಡ್ಕೊಳ್ಬೇಕಿತ್ತೋ ಆ ವ್ಯಕ್ತಿಯೇ ಇಂಥದ್ದೊಂದು ಮಾಡಬಾರದಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಆ ಚಾರ್ಜ್ ಶೀಟ್ ಪ್ರತಿಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ವಿಚಾರಗಳು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು 2011 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆಗ ಪತ್ನಿಗೆ ಹೊಡೆದು ಜೈಲು ಸೇರಿದ್ರು. ಆ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳೀಗ ಲೋಕೇಶ್ವರ್ ಅಂತ ಹೇಳಿ, ಆ ಸಂದರ್ಭದಲ್ಲಿ ಇದನ್ನು ಬಹಳ ಹತ್ತಿರದಿಂದ ಕಂಡಂತವ್ರು, ಏನೇನು ಆಗಿತ್ತು, ಏನೇನು ಬೆಳವಣಿಗೆ, ಆನಂತರ ಏನಾಯ್ತು ಅಂತ. ಹೀಗಾಗಿ ಅವ್ರ ಮೂಲಕ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಯಾಕಂದ್ರೆ ಇದಕ್ಕೆ ಬಹಳ ಸೂಕ್ತವಾದಂಥ ವ್ಯಕ್ತಿ. ನಾವೆಲ್ಲರೂ ಕೂಡ ಹೇಳೋಕ್ಕಿಂತ ಇವರು ಹೇಳಿದಾಗ ಆ ವಿಚಾರಕ್ಕೆ ಇನ್ನಷ್ಟು ತೂಕ ಇರುತ್ತೆ. ಜೊತೆಗೆ ಇನ್ನೊಂದು ಸಂಗತಿ, ಈ ಕಾನೂನು ಪ್ರಕ್ರಿಯೆ ಮುಂದೆ ಹೇಗೆ ಸಾಗುತ್ತೆ, ನಟ ದರ್ಶನ್ಗೆ ಹಾಗಾದ್ರೆ ಬೇಲ್ ಸಿಗುತ್ತಾ, ಅಥವಾ ಈ ಶಿಕ್ಷೆ ಪ್ರಕಟ ಆಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಈಗ ದರ್ಶನ್ ಪ್ರಕರಣವನ್ನ ನೀವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀರಿ, ನೀವು ಕೂಡ ನೋಡ್ತಾ ಇದ್ದೀರಿ. ನಾನು ಈ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಈಗ ಅದಕ್ಕೆ ಸಂಬಂಧಪಟ್ಟಾಗ ಆನಂತರ ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ 2011 ಪ್ರಕರಣವನ್ನ ನೆನಪು ಮಾಡ್ಕೊಳ್ಳೋಣ. ಆಗ ನೀವು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇರ್ತೀರಿ. ಏನಾಗಿತ್ತು ಸರ್ 2011 ಸಂದರ್ಭದಲ್ಲಿ ಪತ್ನಿಗೆ ಹೊಡೆದಂತ ಕೇಸ್? ಏನಾಗಿತ್ತು ಆಗ? 2011 ಅಂದರೆ 9ರಿಂದ 2012ವರೆಗೂ ನಾನು ಉಪ್ಪಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. 2011 ಮಧ್ಯಭಾಗ ಅನಿಸುತ್ತೆ, ಒಂದು ರಾತ್ರಿ ನಡೆದ ಘಟನೆ ಅದು. ಸಂಜೆ 7 ಗಂಟೆಯಲ್ಲೋ ಏನೋ ಈತ ದರ್ಶನ್ ಚೆನ್ನಾಗಿ ಕುಡಿದುಬಿಟ್ಟು ವೈಫ್ಗೂ ಅವ್ರಿಗೂ ಸ್ವಲ್ಪ ಸಮಸ್ಯೆ ಇತ್ತಂತ ವಿಚಾರ ಆಗಿ ಆಕೆನ ಕಾರಲ್ಲಿ ಕುಂಡಿಸ್ಕೊಂಡು 1 ಅವರು ತನಗೆ ಬೇಕಾದ ಕಡೆ ಎಲ್ಲ ಓಡಾಡಿಸ್ಕೊಂಡು ಅಲ್ಲಿ ಆಕೆ ಮೇಲೆ ಹಲ್ಲೆ ಮಾಡಿ ಕೈಯಲ್ಲಿ ಬೂಟಲ್ಲಿ ಎಲ್ಲ ಮಾಡಿ ಕೈ ಫ್ರ್ಯಾಕ್ಚರು, ಕಿವಿ ಹರಿದೋಗಿ ಮೈ ಒಂದು ಭಾಗ ಬಿಡ್ದಂಗೆ ಹೊಡೆದು ಎಲ್ಲ ಆಗಿದ್ದು ವಿಚಾರ ಆಗಿ ಕ್ರಿಮಿನಲ್ ಕೇಸ್ ಅವತ್ತು ನೈಟು ಆಗಿದ್ದು ನನಗೆ ಗೊತ್ತು. ಮತ್ತು ಆತನನ್ನು ಇಮ್ಮಿಡಿಯೇಟಾಗಿ ವಶಕ್ಕೆ ತಗೊಂಡಿದ್ದು ವಿಚಾರ ಆಯಿತು. ಅಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ನನ್ನ ಹತ್ರ ದುನಿಯಾ ವಿಜಯ್ ಮತ್ತು ಅವ್ರು ಇನ್ನೂ ಯಾರೋ ಫಿಲಮ್ ಫೀಲ್ಡ್ ಅವರು ನನ್ನ ಹತ್ರ ಬಂದರು. ಅವರು ಅಲ್ಲಿ ನಮ್ಮದು DCP ಆಫೀಸು ಒಂದೇ, ಉಪ್ಪಾರಪೇಟೆ ಸ್ಟೇಷನಲ್ಲೇ ಅವ್ರದ್ದು ಬಂದಾಗ ಆವಾಗ ಸ್ವಲ್ಪ ನಂದ ಕಮ್ಯುನಿಕೇಷನ್ನು ಸಿಟಿಯಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ ಚೆನ್ನಾಗಿತ್ತು ಅವಾಗ. ಹಾಗಾಗಿ ಅವರು ನನ್ನ ಹತ್ರ ಬಂದಿದ್ದರು, ಈ ಥರ ಆಗೋಗಿದೆ ಸರ್, ಏನೋ ತಿಳಿದಲಾಗಿದೆ, ಏನಾದರೂ ಇದಕ್ಕೆ ಸಹಾಯ ಮಾಡಬೇಕು ಅಂತ. ಆವಾಗ ನಾನು ವಿಜಯನಗರ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿದಾಗ ಸಿವಿಯಾರಿಟಿ ಗೊತ್ತಾಯಿತು ನಮಗೆ. ಆ ಎಮ್ಮನಿಗೆ ಆಲ್ಮೋಸ್ಟು ಬದುಕಿದ್ದೇ ಹೆಚ್ಚೇನೋ ಅನ್ನಂಗೆ ಇತ್ತು ಅದು ಇಂಜುರೀಸ್. ಅಷ್ಟು ಸಿವಿಯರಾಗಿ ಅಸಾಲ್ಟ್ ಮಾಡಿತ್ತು. ಆಮೇಲೆ ಅವಾಗ ನಾನು ಒಂದು ಸ್ವಲ್ಪ ಹಿಸ್ಟ್ರಿ ತಗೊಂಡು, ನಾವು ಅವಾಗ ಹೆಂಗೆ ಈಕೆ ಅವಳು ಎಜುಕೇಟೆಡು, ಎಲ್ಲ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದವರು, ಇವನಿಗೆ ಹೆಂಗೆ, ಇವನು ಅಷ್ಟೊಂದು ಓದ್ದವನಲ್ಲ,
ಇವನ್ನೆಲ್ಲೋ ಬಂದು ಇಲ್ಲಿ ಬಾಯ್ ಆಗಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅವ್ರ ತಂದೆ ಪಾಪ ಒಳ್ಳೆ ಆಕ್ಟ್ರು, ಸುಮಾರು 100 ಪ್ರೋಗ್ರಾಮಲ್ಲಿ ಮಾಡಿದ್ದಂಥವ್ರು. ಅವ್ರ ಬಗ್ಗೆ ಎಲ್ಲರಿಗೂ ಗೌರವ ಇತ್ತು. ಆದರೆ ಇವ್ರಿಗೆ ಕ್ಯಾರಿ ಮಾಡೋಷ್ಟು, ಅವ್ರ ಕೈಲಿ ಇನ್ಫ್ಲುಯೆನ್ಸ್ ಮಾಡೋಷ್ಟು ವಿಚಾರ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಕಷ್ಟದಲ್ಲಿ ಇವನು ಹೊರಟಿದ್ದ ಹುಡುಗ. ಏನೋ ಈ ಹೆಣ್ಮಗು ಅವ್ನಿಗೆ ಎಲ್ಲಿ ಸಂಪರ್ಕ ಬಂತೋ ಅವನ್ನ ನೋಡ್ಕೊತಾ ಇದ್ಲು. ಇವನ್ ₹100 ಖರ್ಚಿಗೆ ಬೇಕಂದ್ರು ಆಕೆನೇ ಕೊಡ್ತಿದ್ಲು ಇವನಿಗೆ ಅಂತ ಪ್ರಶ್ನೆ ಎಲ್ಲ ನನಗೆ ಆವಾಗ ಹೇಳಿದ್ರು. ಸೊ ಈ ಥರ ಎಲ್ಲ ಇದ್ದ ಹೆಣ್ಮಗು ಇವನು ಯಾಕೆ ಈ ಥರ ಮಾಡ್ದ ಅಂತ ನಮಗೂ ಎಲ್ಲ ಬೇಜಾರಾಯಿತು. ಆಮೇಲೆ ಈ ಫೋಟೋಸ್ ನನಗೆ ತುಂಬ ತಂದು ತೋರಿಸಿದ್ರು, ಆ ಇಂಜುರೀಸ್ ಆಗಿರೋದೆಲ್ಲ ನಮ್ಮ ಆಫೀಸರ್ಸೇ. ಆವಾಗ ನಾನು ಹೇಳಿದೆ ಅವ್ರಿಗೆ, ಈ ಥರ ಎಲ್ಲ ಮಾಡೋರು ಯಾರು ಬಿಡ್ತಾರ್ರಿ, ಹೋಗ್ಲಿ ಬಿಡ್ರಿ ಜೈಲಿಗೆ, ನೀವು ಯಾಕೆ ಇಷ್ಟೊಂದೆಲ್ಲ ಕಷ್ಟ. ಅವ್ರಿಗೂ ರೇಗ್ದೆ ದರ್ಶನ್ ಹೋಗ್ಲಿ ಜೈಲಿಗೆ, ಗಂಭೀರ ಪ್ರಕರಣ. ಇಷ್ಟೊಂದೆಲ್ಲ ಹೊಡೆದು ಮಾಡೋದು ಇಷ್ಟ ಇಲ್ದ್ರೆ ಬೇಡ ಬಿಟ್ಬಿಡ್ಲಿ ಬಿಡ್ರಿ. ಅದು ಹೊಡೆಯೋದು ಇಷ್ಟೊಂದೆಲ್ಲ ಮನುಷ್ಯರದ್ದು ಹೊಡೆದಂಗೆ ಹೊಡೆದಿದ್ದಾನ. ಅದು ಬೂಟಲ್ಲಿ ಅದು ಫ್ರ್ಯಾಕ್ಚರ್ ಎಲ್ಲ ಆಗೋಗ್ಬಿಟ್ಟಿತ್ತು. ನೀವು ನೋಡ್ದಂಗೆ ವಿಜಯಲಕ್ಷ್ಮಿ ಅವ್ರಿಗೆ ಯಾವ ತರ ಗಾಯ ಆಗಿತ್ತು? ನಾವು ಫೋಟೋಸ್ ನೋಡಿದಾಗ ಕೈ ಒಂದು ಬ್ಯಾಂಡೇಜು, ಕಿವಿ ಹರಿದೋಗ್ಬಿಟ್ಟಿತ್ತು, ಕೈ ಫ್ರ್ಯಾಕ್ಚರು, ಮೈಯಲ್ಲಿ ಎಲ್ಲಿ ಗಾಯ ಇಲ್ಲ ನಂಗಿಲ್ಲ, ಹಂಗೆ ಹೊಡೆದು ಬಿಟ್ಟಿದ್ದೆ. ಅದಕ್ಕೆ ಅದು 1 hour ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಹೊಡ್ಕೊಂಡು ಡ್ರೈವ್ ಮಾಡ್ಕೊಂಡಿದ್ದ. ಒಂಥರ ಹುಚ್ಚಿನ ಥರದಲ್ಲಿ ನಡ್ಕೊಂಡಿದ್ದ ಅದು. ಸರಿ, ಆಮೇಲೆ ವಿಚಾರಿಸ್ತಾ ಹೋದಾಗ ಅವಾಗ್ಲೂ ಏನಾಗಿತ್ತು, ಇವನಿಗೆ ಇಲೀಗಲ್ ಸಂಬಂಧಗಳು ಸಮಸ್ಯೆಯಲ್ಲಿ ಆ ಹೆಣ್ಮಗಳು, ಆ ಹೆಂಡ್ತಿನಾದ್ರೂ ಸಹಜ ಕೇಳೋದು, ನೀನು ಅವಳ ಹತ್ರ ಹೋಗೋದು, ಯಾರು ಹೆಂಡ್ತಿ ಒಪ್ಕೊಂತಾಳೆ, ಸಹಿಸ್ಕೊಳಕ್ಕಾಗಲ್ಲ. ಆ ಪ್ರಶ್ನೆಯಲ್ಲಿ ಏನೋ ವಿಚಾರಗಳಾಗಿತ್ತು. ಹಂಗಾಗಿ ಈತ ಆಕೆಗೆ ಅಸಾಲ್ಟ್ ಮಾಡಿದ್ದ ಅನ್ನೋದು ಎಲ್ಲ ಅದು ಅವಾಗ ಬಂದಿತ್ತು ವಿಚಾರ. ಸರಿ, ನಾನು ಇವರು ದುನಿಯಾ ವಿಜಯ್ ಪಾಪ ಬಿಡ್ದಲ್ಲೇ ನಮ್ಮ ಹತ್ರ ಇನ್ನೂ ಅವ್ರು ಯಾರು ಬಂದು ಕೆಲವು ಪ್ರೊಡ್ಯೂಸರ್ಸು ಸರಿ ನೋಡೋಣ ಅಂತೇಳಿ ಸ್ವಲ್ಪ ದಿವಸ ಇದು ಮಾಡಿದ್ವು. ಆಮೇಲೆ ಸ್ವಲ್ಪ ದಿವಸಕ್ಕೆ ಆ ಅಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಆಕೆಗೆ ಯಾರ್ಯಾರು ಮನ ಪರಿವರ್ತನೆಗೊಳಿಸಿದ್ರೋ ಗೊತ್ತಿಲ್ಲ, ಆಕೆನೂ ಬಂದ್ಲು ನಮ್ಮ ಹತ್ರ. ನಿಮ್ಮನ್ನು ಭೇಟಿಯಾಗಿ ಬಂದು, ಇಲ್ಲ ಸರ್ ಏನಾರ ಮಾಡಿ ನಮ್ಮ ಯಜಮಾನ ಬಿಡಿಸ್ಕೊಡಿ ಅಂತ. ಅದು ಆಗಿದ್ದು ನಟಿದ ಘಟನೆ. ನಾನು ಕೇಳ್ದೆ, ಅಲ್ಲ ಇಷ್ಟೆಲ್ಲ ಇಲ್ಲ ಏನು ಮಾಡೋದು ಸರ್, ಹೆಣ್ಮಕ್ಳು ನಮ್ಮ ಸಂಸ್ಕೃತಿಯಲ್ಲಿ ಆ ಪ್ರಶ್ನೆ, ಗಂಡ ಏನು ಮಾಡಿದ್ರು ಕೊನೆಗೆ ಈ ಥರ ಆಗ್ಬಿಡ್ತಾರೆ, ಆಯಿತು ನೋಡೋಣ ಬಿಡಮ್ಮ ಅಂತ. ಅವ್ರ ಲಾಯರ್ಸ್ಗಳು ನನ್ನ ಟಚ್ಚಲ್ಲಿದ್ದರು. ನಾನು ಅಲ್ಲಿ ಬೇಗ ಅದು ಚಾರ್ಜ್ ಶೀಟು ಅದೆಲ್ಲ ಆಗ್ಬಿಟ್ರೆ ಇಲ್ಲಿ ರಾಜಿ ಮಾಡೋಕ್ಕೆ ಕೇಸಲ್ಲ, ಅದು ಮಾಡೋದಿದ್ರೆ ಹೈಕೋರ್ಟಲ್ಲೇ ಆಗಬೇಕು. ಹೈಕೋರ್ಟಲ್ಲಿ ಇವರಿಬ್ಬರು ಒಪ್ಕೊಂಡ್ರೆ ಕೋರ್ಟ್ ಕ್ಯಾನ್ ಕಾಂಪ್ರಮೈಸ್, ಹೈಕೋರ್ಟ್ ಆರ್ಡ್ರ್ ಮಾಡ್ಬೋದು. ಸೊ ಆ ಪಾಯಿಂಟಲ್ಲಿ ಚಾರ್ಜ್ ಶೀಟನ್ನು ಬೇಗ ಮಾಡೋದಕ್ಕೆ ಒಂದು ವಿಚಾರಗಳೇನೋ ಅದಕ್ಕೆ ಸ್ವಲ್ಪ ಹೇಳಿ ಮಾಡಿಸಿ, ಮತ್ತು ಹೈಕೋರ್ಟಲ್ಲಿ ಮೂವ್ ಮಾಡೋ ವಿಚಾರದಲ್ಲಿ ಇನ್ನೇನೇನು ಸಮಸ್ಯೆಗಳು, ಹೈಕೋರ್ಟಿಗೆ ಡಾಕ್ಯುಮೆಂಟ್ಸ್ ಕೊಡೋ ವಿಚಾರ, ಅದಕ್ಕೆಲ್ಲ ನಾನು ಸ್ವಲ್ಪ ಕೋಆಪ್ರೇಟ್ ಮಾಡಿಕೊಟ್ಟೆ ಇವರು ರಿಕ್ವೆಸ್ಟ್ಗೆ. ಆಗಿ ಕೊನೆಗೆ 24 ದಿವಸನೋ 25 ದಿವಸನೋ ಐ ಥಿಂಕ್ ಈ ವಾಸ್ ಬಿಹೈಂಡ್ ದಿ ಬಾರ್ ಆ್ಯಂಡ್ ಕೋರ್ಟ್ ಆಲ್ಸೋ ಅಗ್ರೀಡ್. ಒಬ್ಬ ಸೆಲೆಬ್ರಿಟಿ ಆಯಿತು, ಅವ್ರ ವೈಫೇ ವಿತ್ಡ್ರಾಗಿ ಬಂದಿದ್ದಾರೆ ಅಂತ ಕೋರ್ಟೂ ಸ್ವಲ್ಪ ಸಾಫ್ಟ್ ಕಾರ್ನರ್ನ ತೋರಿಸಿ ವಿತ್ ಪ್ರಾಪರ್ ಇನ್ಸ್ಟ್ರಕ್ಷನ್, ಕೋರ್ಟ್ ಆಲ್ಸೋ ಗೇವ್ ಸೀರಿಯಸ್ ಇನ್ಸ್ಟ್ರಕ್ಷನ್ ಅವ್ರಿಗೆ, ಯಾವುದೇ ತಪ್ಪು ಮಾಡ್ದಂಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿ, ಈ ಥರದ್ದು ಯಾವುದೇ ತಪ್ಪು ಮಾಡಬೇಡಿ ಮುಂದೆ ಅನ್ನೋದನ್ನು ಗೈಡ್ ಮಾಡಿ ಕೋರ್ಟು ಕಾಂಪ್ರಮೈಸ್ ಆರ್ಡರ್ ಮಾಡುತ್ತೆ. ಅದಾದಮೇಲೆ ಈ ವಾಸ್ ಅಲೌಡ್ ಟು ಕಮ್ ಔಟ್ ಫ್ರಮ್ ದಿ ಜೈಲಿಂದ ಬಿಡುಗಡೆ ಆಗಿದ್ದಂಗೆ. ಸೊ ಅಲ್ಲಿ ಆದಮೇಲೆ ನನ್ನ ಸಂಪರ್ಕಕ್ಕೆ ಸ್ವಲ್ಪ ಸಿಕ್ಕಿದ್ರು ದರ್ಶನ್. ಈವನ್ನು ಒಂದು ನಮ್ಮ ಅಣ್ಣನ ಮಗಳದು ಮದುವೆ, ಈಗ ಈ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಭರತ್, ಅವ್ರ ಮದುವೆಗೆ ನಮ್ಮ ಊರಲ್ಲೇ, ಅದಕ್ಕೂ ಅಟೆಂಡ್ ಆದ. ಇನ್ನೊಂದು ನಮ್ಮ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದೆ, ಅದಕ್ಕೂ ಬಂದ. ಆಮೇಲೆ ನಮ್ಮ ತೋಟದಲ್ಲಿ ಒಂದು ದಿವಸ ಎಲ್ಲ ಊಟನೂ ಮಾಡ್ದ. ಅವಾಗ ಎಲ್ಲ ಸಂದರ್ಭಕ್ಕೂ ನಾನು ಈತನ ಕೋಪ ತಾಪಗಳನ್ನೆಲ್ಲ ಕಡಿಮೆ ಮಾಡ್ಕಪ್ಪ, ಒಳ್ಳೆ ಆ್ಯಕ್ಟ್ರ್ ಇದೆಯಾ, ಎಲ್ಲರ ಬಾಯಿಗೂ ಇದೆಯಾ, ಮುಂದೆ ಒಳ್ಳೆ ಭವಿಷ್ಯಗಳಿದ್ದಾವೆ, ಹಿಂಗೆಲ್ಲ ಆಗಬೇಡಿ ಅಂತ ನಾನೂ ಗೈಡ್ ಮಾಡಿದ್ದೆ. ಅಂದ್ರೆ ದರ್ಶನ್ ಕ್ರೂರತ್ವ ಮನಸ್ಥಿತಿ ಹೊಸದಲ್ಲ ಹಾಗಾದ್ರೆ? ನನಗನ್ಸಿದ್ದು ಅದೇನು ಹೊಸದೇನು ಅನಿಸಿಲ್ಲ ಬಿಡಿ. ಇವತ್ತಿನ ಪರಿಸ್ಥಿತಿ ಅವ್ನು ನೋಡಿದ್ರೆ, ಅವತ್ತು ಅವ್ನು ಮಾಡಿರೋದಕ್ಕೆ ಅವ್ನಿಗೆ ಒಳಗಿನ ಇನ್ನರ್ ಏನಿದೆ, ಅವತ್ತು ಸ್ವಂತ ಹೆಂಡತಿ ಮೇಲೆ ಮಾಡಿಬಿಟ್ಟಿದ್ದ, ಯಾರೋ ಅಪರಿಚಿತರಿಗಲ್ಲ ಅಲ್ಲ. ಈಗ ಇಬ್ಬ ಅಪರಿಚಿತರ ಮೇಲೆ ಮಾಡೋದೇನು ವಿಶೇಷ ಅಲ್ಲ ಅನಿಸ್ತು. ಸ್ವಂತ ಹೆಂಡತಿ ಮೇಲೆ ಅಷ್ಟು ಮಾಡಿದವ್ನಿಗೆ
ಇನ್ನ ಬೇರೆ ಅಪರಿಚಿತನ ಮೇಲೆ ಮಾಡೋದು ಈಗ ಆಗಿರೋ ಘಟನೆಗೆ ಅವ್ರಿಗೇನು ದೊಡ್ಡ ವಿಚಾರ ಅನ್ಸಿಲ್ಲ. ಅವತ್ತು ನಿಮ್ಗೆ ಅನ್ಸುತ್ತೆ ಅಂದ್ರೆ ಅವ್ರ ಹೆಂಡತಿಗೆ ಆ ಥರ ಹಲ್ಲೆ ಮಾಡಿಬಿಟ್ಟಿದ್ರು, ಅವ್ರ ಹೆಂಡತಿನೇ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ಬಳಿಕ ಅವ್ರ ಹೆಂಡತಿನೇ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂಥರ ಕ್ಷಮೆಯ ದರಿತ್ರಿ ಹೆಣ್ಣು ಆ ಥರ ಒಂದು ಫೀಲ್ ಆಗ್ಬಿಟ್ಟಿತ್ತು. ಆಯ್ತು, ಅದಾಗಿ ಒಂದು 15-20 ದಿವಸಕ್ಕೆ ಆಕೆ ಮತ್ತೆ ಒಂದ್ಸತಿ ಫೋನ್ ಮಾಡಿದ್ರು ನನಗೆ. ತಿರ್ಗಾ ಇವರು ಬೇರೆ ದಾರಿ ದಿಕ್ಕು ಚೇಂಜ್ ಮಾಡ್ಕೊಂಡವನೆ ಸರ್ ಅಂತ. ರಿಲೀಸ್ ಆದ್ಮೇಲೆ ಕಾಂಪ್ರಮೈಸ್ ಆದ್ಮೇಲೂ ನಾನು ಹೇಳ್ದೆ, ಏನೋ ಹೋಗಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ನಾವು ಪ್ರತಿ ಸತಿ ಇದಕ್ಕೆಲ್ಲ ತಲೆ ಹಾಕಕ್ಕಾಗೋದಿಲ್ಲ, ಸಮ್ಮವ್ ಯು ಮ್ಯಾನೇಜ್ ಅಂತ ಅವಾಗೂ ಹೇಳಿದ್ದೆ ನಾನು. ಪಾಪ ಅವಳು ಹಾಗೆ ಮಾಡ್ಕೊಂಡು ಬಂದಿದ್ದಾಳೆ. ಈಗಲೂ ಪರಿಸ್ಥಿತಿ ನೋಡಿ, ಇವಳು ಯಾರು 10 ವರ್ಷದ ಸಂಬಂಧ ಅಂದ್ರೆ ಅವಳು ಊರು ತುಂಬ ಹೇಳ್ಕೊಂಡು ದೊಡ್ಡ ವಿಚಾರ ಮಾಡ್ಕೊಂಡು ಆಕೆ ಫೋಟೋಗಳು ಮತ್ತೊಂದು ಅವ್ಳಿಗೆ ಮನೆ ಮಾಡಿಕೊಟ್ಟಿರೋದ್ರಿಂದ ಹಿಡಿದು ಎಲ್ಲ ವಿಚಾರನೂ ಗೊತ್ತಾಗಿ ಅವಳಿಗೋಸ್ಕರ ಒಂದು ಮರ್ಡರ್ನು ಮಾಡಿದ್ದಾನೆ ಗಂಡ ಅನ್ನೋದು ಗೊತ್ತಾಗಿನೂ ಇವತ್ತು ಎಲ್ಲದಕ್ಕೂ ಇನ್ಶಿಯೇಟ್ ತಗೊಂಡು ಓಡಾಡ್ತಿರೋದು ಯಾರು? ಆಕೆನೆ. ಕ್ಷಮೆ ದರಿತ್ರಿ ಎಲ್ಲ, ಕ್ಷಮೆನೇ ಆಕೆ. ಅದು ಇಲ್ಲಿ ಪರಪ್ಪನಗರ ಕಿರಿಕ್ ಮಾಡ್ಕೊಂಡು ಈಗ ಬಳ್ಳಾರಿಗೆ ಹೋಗಿ ಈಗ ಅಲ್ಲಿವರೆಗೆ ಓಡಾಡ್ಬೇಕೀಗ. ಇಷ್ಟನ್ನು ಇವತ್ತು ಆ ಪೇಯ್ನಲ್ಲೂ ಆಕೆನೆ ಓಡಾಡ್ತಿರೋದು. ಏನ್ ಆಕೆಗೆ ಎಷ್ಟು ಆಘಾತ ಆಗ್ಬೇಕು ಎಲ್ಲ ಆಗೋಗ್ಬಿಟ್ಟೈತೆ. ಆದ್ರೂ ಆಕೆನೆ ಈಗ ಆತನ ಪರವಾಗಿ ಓಡಾಡ್ತಿರೋದು. ಸ್ವಂತ ತಾಯಿನೂ ಸ್ವಂತ ತಮ್ಮನು ಸುಮಾರು 20 ದಿವಸ ನನಗೆ ಗೊತ್ತಿದ್ದು ಜೈಲ್ಗೆ ಹೋದ್ರು ಬರಲಿಲ್ಲ ಅವರು. ಸ್ವಂತ ತಾಯಿ ಸಾಧ್ಯನೇ ಇಲ್ಲದಂಥ ವಿಚಾರ ಇದು. ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಕೆಟ್ಟವರಾಗಿರೋದು ನಾವು ನೋಡಿದ್ವಿ, ತಂದೆ ತಾಯಿ ಆಗಿರೋದು ನೋಡಿ, ಅದರಲ್ಲೂ ತಾಯಿ ಆಗೋದಂತೂ ನೋಡಕ್ ಸಾಧ್ಯನೇ ಇಲ್ಲ. ಅಂಥದ್ದು ಬರೋದಿಲ್ಲ ಇವನ್ ವಿಚಾರಕ್ಕೆ ಅಂದ್ರೆ ಇವನ್ ಕ್ರೂರತ್ವದ ಪ್ರಶ್ನೆ ಆಗ್ಬಿಡುತ್ತೆ ಅಲ್ಲಿ. ಇವನು ಎಷ್ಟು ಕೆಟ್ಟದಾಗ ಅವ್ರಿಗೂ ನಡ್ಕೊಂಡಿದ್ದಾನಂತೆ, ಹೊಡೆದು ಬಡ್ದಂತಲ್ಲ, ಬೇರೆ ರೀತಿ ನಡವಳಿಕೆ. ಆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಅಂತ. ಯಾಕೆ ಬರಲಿಲ್ಲ ಅವಳು? ತಮ್ಮ ಯಾಕೆ ಬರಲಿಲ್ಲ? ಇದು ಪ್ರಶ್ನೆ ಯಾವತ್ತೂ ವಿಚಾರ ಬರುತ್ತೆ. ನಾಳೆ ಜೈಲಾಗೋದು ಬಿಡೋದು ಅದೆಲ್ಲ ಬೇರೆ, ಬಟ್ ನಿಮ್ಗೆ ಮಾರಲ್ ವ್ಯಾಲ್ಯೂಸ್ ಅನ್ನೋದು ಪ್ರಶ್ನೆ ಬರುತ್ತೆ. ಎ ಮ್ಯಾನ್ ಹೂ ಲೂಸಸ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಅಂತ. ಮತ್ತದನ್ನ ಗೇನ್ ಮಾಡ್ತಾರಲ್ಲ ಕಳ್ಕೊಂಡು ಯಾವುದೇ ವ್ಯಕ್ತಿ, ಇಫ್ ಯು ಲೂಸ್ ವೆಲ್ತ್ ನೋ ಪ್ರಾಬ್ಲಮ್, ಇಫ್ ಯು ಲೂಸ್ ಹೆಲ್ತ್ ನೋ ಪ್ರಾಬ್ಲಮ್, ಇಫ್ ಯು ಲೂಸ್ ಕ್ಯಾರೆಕ್ಟರ್ ಯು ಆರ್ ಆಲ್ಮೋಸ್ಟ್ ಡೆಡ್ ಅಂತ. ಆ ಕ್ಯಾರೆಕ್ಟರ್ದು ಇಂಪಾರ್ಟೆನ್ಸು ಪ್ರಪಂಚ ಅಷ್ಟು ಗೌರವ ತಾಂಡೈತೆ. ಸೊ ಇವ್ರ ಪ್ರಶ್ನೆ ಅದಾಗಿ ತಾಯಿನೇ ಬರೋದಿಲ್ಲ ಅಲ್ಲಿ. ಆ ಪರಿಸ್ಥಿತಿ ಬೆಳವಣಿಗೆ ಇವನ ಜೀವನದಲ್ಲಿ ಹಣದ್ದು ಈ ನೇಮು ಫೇಮು ಇದರಿಂದ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ತಾಯಿನೂ ಇಲ್ಲ, ತಮ್ಮನೂ ಇಲ್ಲ, ಹೆಂಡತಿನೂ ಇಲ್ಲ, ಯಾವುದೂ ಲೆಕ್ಕ ಇಲ್ಲ. ಯಾರೋ ಲಿವಿಂಗ್ ಟುಗೆದರು, ಅವರೇ ದೇವರುಗಳು, ಅವರೇ ದೇವತೆಗಳಾಗ್ಬಿಟ್ರು ನನಗೆ. ಅದ್ರದ್ದು ಪರಿಣಾಮ ಇವತ್ತು ಒಬ್ಬ ಈಗ ನಾವು ನೋಡ್ತಾ ಇದ್ವಿ, ರಾಜ್ಕುಮಾರ್ ಅಂತ ಚಿನ್ನದ ವ್ಯಕ್ತಿನ, ಪುನೀತ್ ರಾಜ್ಕುಮಾರ್ ದೇವರು ಅಂತ ಪೂಜೆ ಮಾಡ್ತಾರ್ರಿ. ಹಳ್ಳಿಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು. ಹೋಟೆಲ್ ಫೋಟೋ ಅವ್ರ ಬ್ಯಾಕ್ ಗ್ರೌಂಡ್ ಏನ್ ಮಾಡಿದ್ರು ಅನ್ನೋದನ್ನ ಇವತ್ತು ಜನ ಆಚೆಗೆ ತಗೊಂಬಂದು ಹೇಳ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಇಲ್ಲೂ ಹೇಳಿರ್ಲಿಲ್ಲ. ಅವ್ರು ಎಷ್ಟು ಅನಾಥಾಶ್ರಮಕ್ಕೆ ಸಹಾಯ ಮಾಡಿದ್ದ, ಇನ್ನೊಂದು ಮಾಡಿದ್ದ, ಮತ್ತೊಂದು ಮಾಡಿದ್ದ, ಅದೆಲ್ಲ ಇವತ್ತು ಜನ ಅವರೇ ಬಂದು ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಮಾಡಿದ್ರು, ಹಿಂಗೆಲ್ಲ ಆಗಿತ್ತು, ನಮ್ಗೆ ಇಂಥ ಅನುಕೂಲ ಆಯ್ತು, ಈ ಥರ ನಡ್ಕೊಂಡ್ರು. ಆ ಸಬ್ಮಿಸಿವ್, ಆ ಒಂದು ಒಬಿಡಿಯಂಟು ಲೈಫನ್ನ ಇವ್ರು ಯಾಕೆ ಮಾಡ್ಕೊಂಡಲೆ ಇವತ್ತು ಈ ರೌಡಿಗಳು ಅದು ಇದು ಯಾಕ್ರಿ ಬೇಕು? ಒಬ್ಬ ಕಲೆಗಾರನಿಗೆ, ಕಲಾವಿದರಿಗೆಲ್ಲ ಅದೆಲ್ಲ ಯಾಕ್ರಿ ಬೇಕು? ಅವಶ್ಯಕತೆ ಇಲ್ಲ. ನಿಮ್ಮ ಫಿಲಮ್ ರನ್ ಆಗಿ ಮತ್ತೊಂದು ಹಾಕಿ ಜನ ಮಾಡ್ಬೇಕಾಗಿರೋದು, ಅಭಿಮಾನಿಗಳು ಮಾಡಬೇಕು. ರೌಡಿಗಳೆಲ್ಲ ಮಾಡೋಕ್ಕಾಗುತ್ತೇನ್ರಿ? ಅದು ಅಷ್ಟು ತಿಳುವಳಿಕೆ ಇಲ್ಲದ ವ್ಯಕ್ತಿ ಆತನು. ಅದಕ್ಕೂ ನಾನು ಒಂದು ಕಾರಣ, ಅವ್ನಿಗೆ ಲ್ಯಾಕ್ ಆಫ್ ಎಜುಕೇಶನ್ ಒಂದು ಕಾರಣ ಅನ್ಕೊಂತೀನಿ. ಆದರೂ ಪುನೀತ್ ರಾಜ್ಕುಮಾರ್ ಏನು ಎಷ್ಟೇನೋ ಓದಿರಲಿಲ್ಲ, ರಾಜ್ಕುಮಾರ್ ಏನು ಓದಿರಲಿಲ್ಲ, 3ನೇ ಕ್ಲಾಸು 7ನೇ ಕ್ಲಾಸು. ಆದರೆ ಅವರಲ್ಲಿ ವಿದ್ಯೆ ಬೇರೆ ಥರ ವಿದ್ಯೆ ಇತ್ತು. ಏನು ಆ ವಿದ್ಯೆ ಕಲ್ತಿರಲಿಲ್ಲ. ವಿದ್ಯೆ ಅಂದರೆ ಬರೀ ಅಕ್ಷರಾಭ್ಯಾಸ ಅಂತ ಏನಲ್ಲ, ಆ ಒಂದು ನಡವಳಿಕೆಯ ವಿದ್ಯೆಗಳನ್ನು ಅವ್ರು ಕಲ್ತಿದ್ರು. ಜನನ ಅವರು ಅಭಿಮಾನಿಗಳು ಅಂತ ಕರಿತಿದ್ರು, ಪ್ರೊಡ್ಯೂಸರ್ಸ್ನ ನಮ್ಮ ಅನ್ನ ಕೊಡೋ ದೇವ್ರುಗಳು ಅಂತ ಹೇಳ್ತಿದ್ರು. ಇವರು ತಗಡು ಪಗಡು ಅನ್ನೋಕ್ಕೆ ಶುರು ಆಗ್ಬಿಟ್ಟು ಅದು ಅನ್ನ ಕೊಡೋರ್ನೆಲ್ಲ ಎಲ್ಲಿ ಹೋಗ್ಬೇಕು ಅಂದರೆ ಇವನಲ್ಲಿ ಆ ಕ್ಯಾರೆಕ್ಟ್ರನ್ನ ಕಳ್ಕೊಳಕ್ಕೆ ಸ್ಟೇಜ್ಗಳು ದಾಟ್ತಾ ಬಂದ್ಬಿಟ್ಟಿತ್ತು. ಸುದೀಪ್ ಜೊತೆ ಜಗಳ, ಶಿವರಾಜ್ ಕುಮಾರ್ ಜೊತೆ ಜಗಳ, ಪುನೀತ್ ರಾಜ್ಕುಮಾರ್ ಜೊತೆ ಜಗಳ. ಅವ್ರದ್ದು ಲ್ಯಾಂಬರ್ಗ್ ಇದೆ, ನನ್ನ ಹತ್ರನೂ ಇದೆ ಅಂತ. ನನಗೆ ಅವ್ರಿಗೆ ಏನು ಡಿಫ್ರೆನ್ಸು?
ಇದೆಲ್ಲ ಮದದ ಮಾತುಗಳು ಜನಗಳಿಗೆ ಕೇಳಿಸ್ತಾ ಇತ್ತು. ಆದರೂ ಕೆಲವು ಅಭಿಮಾನಿಗಳು ಇವಾಗಲೂ ಪಾಪ ಏನೇನೋ ಅವ್ರ ಬಗ್ಗೆ ಇರಲಿ, ನಾವೇನು ಅದಕ್ಕೇನು ವ್ಯತ್ಯಾಸ ಅಲ್ಲ. ಒಬ್ಬೊಬ್ರು ಈಗ ರಾವಣನ ಪೂಜೆ ಮಾಡೋರು ಇದ್ದಾರೆ, ರಾಮನ ಪೂಜೆ ಮಾಡೋರು ಇದ್ದಾರೆ. ಏನು ಮಾಡೋದು ಅದಕ್ಕೆ? ವೀರಪ್ಪನೂ ಪೂಜೆ ಮಾಡೋರು ಇದ್ದಾರೆ, ವೀರಪ್ಪನೂ ಅಲ್ಲಿ ಪೂಜೆ ಮಾಡೋರು ಇದ್ದಾರೆ. ಈಗ ನಾವು ಅವ್ರನ್ನ ಬೇಡ ಅನ್ನೋಕ್ಕಾಗಲ್ಲ, ಅದು ಅವ್ರಿಷ್ಟ, ಅವ್ರದ್ದು ದುಡ್ಡು, ಅವ್ರ ಬೇಳೆ, ಅವ್ರ ಅಕ್ಕಿ, ನಾವ್ಯಾರು ಅದಕ್ಕೆ ಅಡ್ಡ ಇಲ್ಲ. ಆದರೆ ಸಮಾಜ ಎಲ್ಲರೂ ಸಾಮಾನ್ಯವಾಗಿ ಒಪ್ಪುವಂಥ ವ್ಯಕ್ತಿ ಆಗಬೇಕು. ಅದನ್ನ ಈಗ ಪುನೀತ್ ರಾಜ್ಕುಮಾರ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಇಲ್ವೇನ್ರಿ ಅಷ್ಟೇ ಯಶ್ ಸುದೀಪ್ ಅವರೆಲ್ಲ ಇಲ್ವಾ? ಆಯಿತು, ಸುದೀಪ್ ಅವ್ರದ್ದು ಒಂದು ಯಾವುದೋ ಸಣ್ಣ ತಪ್ಪು ಫ್ಯಾಮಿಲಿಲಿ ಆಯಿತು, ಮತ್ತೆ ಅವ್ರು ಕರೆಕ್ಷನ್ ಮಾಡ್ಕೊಂಡ್ರು, ಮತ್ತೆ ಸರಿಪಡಿಸ್ಕೊಂಡ್ರು. ಯಾರ ಬಾಯಿಗೂ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಕೊನೆಗೆ ಅಲ್ಟಿಮೇಟ್ ಆಗಿ ಕ್ಯಾರೆಕ್ಟರ್ ಅಷ್ಟೇ ಉಳ್ಕೊಳ್ಳೋದಂತ ಅವ್ರಿಗೂ ಗೊತ್ತಾಗಿದೆ. ಎಲ್ಲ ಬದುಕ್ತಾ ಇದ್ದಾರಲ್ಲ, ನಿಮಗೆ ಯಾಕೆ ಪ್ರಶ್ನೆ ಆಯ್ತಿದ್ದು? ಕೊನೆಗೆ ಎಲ್ಲಿವರೆಗೂ ಹೋಯ್ತು? ಒಬ್ಬ ಸಾಮಾನ್ಯ ಜನಗಳು ಯೋಚನೆಯಲ್ಲಿ ಮರ್ಡ್ರು ಆಗೋ ಥರದಲ್ಲಿ ಬಂದ್ಬಿಡ್ತಲ್ಲ ಈಗ. ಅದು ಯಾವನವನು ಅಪರಿಚಿತ, ಅವನು ಚಿಲ್ಲರೆ, ಅದು ಈ ಮೆಸೇಜ್ ಕಳಿಸೋದು, ಈ ಥರದ್ದೆಲ್ಲ ಮಾಡೋದು. ಸಾಮಾನ್ಯ ಹೆಣ್ಮಕ್ಳಿಗೆ ಇವತ್ತು ಆ ಕಿರುಕುಳ ಕೊಡೋದ್ರಲ್ಲಿ ಈ ಥರ ವಿಚಾರಗಳು ಕಾಮನ್ ನಡೆಯುತ್ತೆ. ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಕಂಟ್ರೋಲ್ ಮಾಡಕ್ಕೆ ನಡೆಯುತ್ತೆ. ಬೇರೆ ಅಕೌಂಟ್ಗಳಲ್ಲಿ ಏನೇನೋ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಪ್ರೊಸೀಜರ್ ಇದೆ, ಕಾನೂನಲ್ಲಿ ಅವಕಾಶ ಇದೆ, ಅದೆಲ್ಲ ಮಾಡಬಹುದಿತ್ತು. ನೀನೊಬ್ಬ ಸೆಲೆಬ್ರಿಟಿ, ನೀನೊಬ್ಬ ಅಂಬಾಸಿಡರ್, ಗೌರ್ಮೆಂಟ್ನ ಕೆಲವು ಡಿಪಾರ್ಟ್ಮೆಂಟ್ ನೀನು ಅಂಬಾಸಿಡರು. ನೀ ಯಾರು DG-ಗೋ IG-ಗೋ ಯಾರಿಗಾರ ಸರ್ ಹಿಂಗೆ ತೊಂದರೆ ಆಗ್ತಿದೆ ನಮಗೆ ಬೇಕಾದವ್ರಿಗೆ ಅಂತ ಹೇಳಿದ್ರೆ ಅವ್ನಿಗೆ ಅಲ್ಲೇನೆ ಎಷ್ಟು ಬಿಗಿಬೇಕು ಅಲ್ಲಿ ಮಾಡಿ ತಂಟಿಗೆ ಬರ್ದಂಗೆ ಮಾಡೋಕ್ಕವ್ರು. ಇಷ್ಟೆಲ್ಲ ಸುಲಭದ ದಾರಿಗಳಿದ್ದಾಗ ಯಾವುದೂ ಉಪಯೋಗಿಸ್ಕೊಳೋದಿಲ್ಲ. ಕೊನೆಗೆ ಈ ಲ್ಯಾಂಡ್ಸ್ ಇನ್ ಎ ವರ್ಸ್ಟ್ ಪಾಯಿಂಟ್. ಈಗ ತನಿಖೆ ನಮ್ಮ ಏನು ವಿಜಯನಗರ ACP ಚಂದನ್ ಕುಮಾರ್ ತಂಡ ಮತ್ತು ಗಿರೀಶ್ ಅವರು DCP ಅವರು ಮತ್ತು ದಯಾನಂದ್ ಸಾಹೇಬ್ರ ಒಂದು ಮಾಡಿದ್ದಾರೆ, ಒಳ್ಳೆ ಇನ್ವೆಸ್ಟಿಗೇಷನ್ ಆಗಿದೆ. ಬಟ್ಟು ಈ ದೊಡ್ಡ 3991 ಚಾರ್ಜ್ ಶೀಟ್ ಕಾಪಿ, ಇದು ದಪ್ಪ ಅದು ಇದರಿಂದ ಅದೆಲ್ಲ ಕೌಂಟ್ ಆಗೋದಿಲ್ಲ. ಸರ್, ನಾನು ಇದಕ್ಕೆ ಬರ್ತೀನಿ. ಕಾನೂನು ಪ್ರಕ್ರಿಯೆ ಮುಂಚೆ ಒಂದು ಪ್ರಶ್ನೆ. 2011ಕ್ಕೆ ಮತ್ತೆ ಹೋಗ್ತೀನಿ ನಾನು. ಅವತ್ತೇನಾದರೂ ಅವ್ರ ಪತ್ನಿ ಕಾಂಪ್ರೋ ಆಗದೆ ಇದ್ದಿದ್ರೆ, ಅವತ್ತು ನೀವು ಕೂಡ ಹೆಲ್ಪ್ ಮಾಡ್ತೀರಿ, ಅದೆಲ್ಲ ಆಯಿತು. ಅವತ್ತೇನಾದರೂ ಆಗದೆ ಇದ್ದಿದ್ರೆ ದರ್ಶನ್ ಕತೆ ಏನಾಗ್ತಿತ್ತು ಅಂತ. ಯಾಕಂದ್ರೆ ಆಮೇಲೆ ಕಮ್ ಬ್ಯಾಕ್ ಮಾಡಿದ್ರು, ಸಾರಥಿ ಸಿನಿಮಾ ಬಂತು, ಮರುಜನ್ಮ ಸಿಕ್ಕಂತಾಯ್ತು. ಆಗದೆ ಇದ್ದಿದ್ರೆ ಏನಾಗ್ತಿತ್ತು? ಅವಾಗ ಏನಾಗ್ತಿತ್ತು ಅಂದರೆ 2011ಕ್ಕೆ ಒಂದು ವರ್ಗ ನಿಮ್ಮಿಂದ ದೂರ ಉಳ್ಕೊಳಕ್ಕೆ ಪ್ರಯತ್ನ ಆಗ್ಬಿಡ್ತಿತ್ತು. ಯಾವ ಹೆಣ್ಣು ಮಗುವಿಗೆ ತೊಂದರೆ ಆಯಿತು ಅಂತ ಇಷ್ಟೆಲ್ಲ ಕ್ರೂರವಾಗಿ ನಡ್ಕೊಂಡಿದ್ದಾನೆ ಅಂತೇಳಿ ನಾಳೆ ಚಾರ್ಜಸ್ ಫ್ರೇಮ್ ಆಗಿ ಕೋರ್ಟಲ್ಲಿ ಅವನ ವಿರುದ್ಧ ಟ್ರಯಲ್ ನಡಿಬೇಕಾದ್ರೆ ಅದೆಲ್ಲ ಪತ್ರಿಕೆಗಳಲ್ಲಿ ಇನ್ನೊಂದು ದಿನ ಬರೋದು. ಅವಾಗ ಯಾವ ಹೆಣ್ಮಕ್ಳು ಇವ್ನು ಪಿಕ್ಚರ್ ನೋಡೋಕೆ ಬರ್ತಾರೆ? ಇಷ್ಟೊಂದು ಕ್ರೂರತನ ಮಾಡೋ ಫಿಲಮ್ ಯಾರು ನೋಡೋಕೆ ಹೋಗ್ತಾರೆ? ನೀವು ಮೈನಸ್ ಆಗ್ತಾ ಇರ್ತಿದ್ರಿ ಅವಾಗ. ಆ ಕಾಂಪ್ರಮೈಸಿಂದ ಅವೆಲ್ಲ ಕಲೆ ಅಳಿಸ್ಬಿಡ್ತು. ಡ್ರೈ ಕ್ಲೀನರ್ಗೆ ಹೋಗಿ ಒರೆಸ್ದಂಗೆ ಆಗ್ಬಿಡ್ತು. ಆ ಎಮ್ಮನ್ಗಾಗಿದ್ದ ನೋವನ್ನ ಡ್ರೈ ಕ್ಲೀನಲ್ಲಿ ಕಲೆ ತೆಗೆದು ಬಿಡ್ತಾರಲ್ಲ, ಹಂಗಾಗ್ಬಿಡ್ತು. ಆವಾಗ ಇವ್ರಿಗೇನಾಯಿತು, ಇನ್ನೂ ಅಭಿಮಾನ ಜಾಸ್ತಿ ಆಗ್ಬಿಡ್ತು ಜನಕ್ಕೆ. ಅದು ಟ್ರಯಲ್ ನಡೆದಿದ್ರೆ ಈ ಅಭಿಮಾನ ಆಗೋಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಹೈಯೆಸ್ಟು ಫಿಲಮ್ ಸಕ್ಸಸ್ ಆಗಿರೋದು ಯಾವ್ದಾರ ಫಿಲಮ್ ಆಗಿದ್ದರೆ, ಯಾವ ಫಿಲಮ್ ಹೆಣ್ಣು ಮಕ್ಕಳು ನೋಡೋದಕ್ಕೆ ಯಾವಾಗ ಫ್ಯಾಮಿಲಿಗಳು ಹೋಗೋಕ್ಕಾಗುತ್ತೋ ಆ ಫಿಲಮ್ಗಳೇ ಸಕ್ಸಸ್ ಆಗಿರೋದು. ನಮ್ಮಲ್ಲಿ ಯಾವುದೇ ಫಿಲಮ್ ಇರಲಿ, ಯಜಮಾನ ಅಂತ ಸಿನಿಮಾ 99% ಸಕ್ಸಸ್ ಆಗಿರೋದು ಹೆಣ್ಮಕ್ಳು ಜಾಸ್ತಿ ಹೋಗೋಕ್ಕೆ ಇಷ್ಟಪಡ್ತಾರೆ, ಆ ಫಿಲಮ್ಸೇ ಸಕ್ಸಸ್ ಆಗಿರೋದು. ಸೊ ಆ ಫೋಕು ನಿಮಗೆ ಕಷ್ಟ ಮಾಡೋದು, ಒಪ್ಕೊಂತಿರ್ಲಿಲ್ಲ ನಿಮ್ಮನ್ನು. ನೀನು ಎಷ್ಟೇ ಸ್ಮಾರ್ಟು ಏನೇ ಕಂಡ್ರು ನಿಮ್ಮ ಕ್ರೂರತನೂ ಕಾಣಿಸೋದಲ್ಲಿ ಅವ್ರು ಭಯ ಬೀಳ್ತಿದ್ದು, ಅದರಿಂದ ದೂರ ಇರೋ ಪ್ರಯತ್ನಗಳೇ ಆಗ್ತಿತ್ತು. ಹಂಗಾಗಿ ಲೂಸ್ ಆಗ್ತಿದ್ರಿ. ಮತ್ತು ಅವತ್ತು ಸಜಾನೂ ಆಗ್ಬೋದಿತ್ತು. ಬರೀ ಅವಾಗ 24 ದಿವಸ ಕಸ್ಟಡಿಗೆ ಹೋಗಿ ಬಂದಿದ್ದು ಅಥವಾ ಬೇಲ್ ಆಗಿದ ತಕ್ಷಣಕ್ಕೆ ಮುಂದೆ ಸಜಾ ಆಗಲ್ಲ ಅನ್ನೋದೇನು ಇರಲಿಲ್ಲ. ಆಕೆಯ ಎವಿಡೆನ್ಸು, ಆಕೆಯ ಇಂಜುರೀಸು ಅವನನ್ನು 3 ವರ್ಷನೋ 4 ವರ್ಷನೋ ಜೈಲಲ್ಲಿ ಇಡ್ಬೋದಿತ್ತು ಅವತ್ತು ಸಜಾ ಆಗಿ. ಒಂದ್ಸತಿ ಸಜಾ ಆಗಿದ ಅಪರಾಧಿ ಆದರೆ ನಿನ್ನ ಮುಂದಿನ ಜೀವನಗಳಿಗೆ ಅದು ದೊಡ್ಡ ಇತಿಹಾಸ ಆಗ್ಬಿಡ್ತಿತ್ತು. ಅದು ಅವಾಯ್ಡ್ ಆಯಿತು. ಅದು ವಿಜಯಲಕ್ಷ್ಮಿಯ ಪ್ರಸಾದನೇ. ಅವತ್ತಿಗೆ ಏನು ಆಗಿದೆ ಅದು ವಿಜಯಲಕ್ಷ್ಮಿ ಕೊಟ್ಟ ಭಿಕ್ಷೆ ಅಂತ ಕಂಡ್ರು ಒಳ್ಳೇದೇ ಅದು. ಓಕೆ, ಅವತ್ತು ನೀವು ಹೆಲ್ಪ್ ಮಾಡಿದ ಕಾರಣಕ್ಕೆ ದರ್ಶನ್ ಅವ್ರಿಗೆ ಒಂದು ನಿಮ್ಮ ಬಗ್ಗೆ ಒಂದು ಇದಿತ್ತಾ, ಓಹ್ ನನ್ಗೆ ಇದು ಮಾಡಿದ್ರಪ್ಪ ಅಂತ? ನೋಡಿ, ನಾನು
ಒಂದು ಸ್ಪೋರ್ಟ್ಸ್ಗೆ ಇನ್ವೈಟ್ ಮಾಡಿದಾಗೂ ಬಂದೋದ್ರು. ಆಮೇಲೆ ಇನ್ನೊಂದು ನಮ್ಮ ಮದುವೆಗೆ ಇದಾದಾಗೂ ಅರಸೀಕೆರೆಯಲ್ಲಿ ಒಂದು ಮದುವೆ ಇತ್ತು, ಜಯಣ್ಣ ಅಂತೇಳಿ ಪ್ರೊಡ್ಯೂಸರ್, ಅವ್ರ ಮಗಂದು ನಮ್ಮ ಮನೆಯದ್ದು, ನಮ್ಮ ಅಣ್ಣನ ಮಗಳು ಕೊಟ್ಟಿದ್ದು. ಆ 2 ಮದುವೆ ಒಂದೇ ಟೈಮ್ ಅಂತೇಳಿ ಬಂದು ಎಲ್ಲ ಹೋದ್ರು. ಮತ್ತೆ ಇನ್ನೊಂದ್ಸತಿ ಸ್ಪೋರ್ಟ್ಸ್ಗೆ ಬಂದಾಗ ನಮ್ಮ ತೋಟದಲ್ಲಿ ಊಟ ಗಿಟ್ಟ ಅಷ್ಟೇ ಸಂಪರ್ಕ. ನಮ್ಗೇನು ಅವಶ್ಯಕತೆ ಏನು ಇರ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಯಾವುದೋ ಘಟನೆ ಆಕಸ್ಮಿಕವಾಗಿ ಅವ್ರ ಹತ್ರ ನಮ್ಮ ರಿಲೇಟಿವ್ ಹುಡುಗ ಕೆಲಸ ಮಾಡ್ತಾನೆ, ಅಸಿಸ್ಟೆಂಟು ಸಮ್ ಡೈರೆಕ್ಟರ್ ಏನಾಗಿ. ಅವನು ನಾನು ನಮ್ಮ ತಮ್ಮನ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡ್ತಾ ಇದ್ದೆ ಬೆಂಗಳೂರಲ್ಲಿ. ಅವನೇನು ಮಾಡ್ದ ಸುಮ್ಮನಿರ್ದಲೆ, ಅಣ್ಣ ಇಲ್ಲೇ ದರ್ಶನ್ ಇಲ್ಲೇ ಬಸವನಗುಡಿತು ಅಲ್ಲಿ ಕಾರ್ನರಲ್ಲಿ ನ್ಯಾಷನಲ್ ಕಾಲೇಜ್ ಕಡೆ ಅಲ್ಲಿ ಒಂದು ಮನೆ ಶೂಟಿಂಗ್ ನಡೀತದೆ ನೋಡಿ, ಇಲ್ಲೇ ಶೂಟಿಂಗ್ ಅಲ್ಲಿ ಇದ್ದಾರೆ, ಅವ್ರಿಗೊಂದು ಇನ್ವಿಟೇಷನ್ ಕೊಡೋಣ ಅಂತ ಕರೆದ. ಸರಿ, ನಾನು ಹತ್ತಿರದಲ್ಲೇ ಇದ್ದೆ ಕುಮಾರಸ್ವಾಮಿ ಲೇಔಟಲ್ಲಿ. ನಾನು ನಮ್ಮ ವೈಫು ಹೋದ್ವು. ಅಲ್ಲಿ ಹೋದ್ವು, ಇದ್ರದ್ದು ಮೇಕಪ್ದು ಬಸ್ಸಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಯಾರೋ ಹುಡುಗರಲ್ಲಿ ಬಾಡಿ ಗಾರ್ಡ್ಸೋ ಯಾವನೋ ಗೊತ್ತಿಲ್ಲ ಅಲ್ಲಿ ಇದ್ದವರು, ಹೇಳಪ್ಪ ಕರಿಯಪ್ಪ ಅಂತ ಕಳಿಸ್ದೆ. ಬರಲಿಲ್ಲ. ಕೇಳಿದೆ ಯಾಕೆಂದ್ರೆ, ಇಲ್ಲ ಸರ್ ಈಗ ಆಗಲ್ಲ. ನಾನು ಹೇಳಿದೆ ನಾನು ಏನಾರ ಇನ್ವಿಟೇಷನ್ ಕೊಡೋಕೆ ಬಂದಿರೋದು ಅಂತ. ಬರಲಿಲ್ಲ ಅಂತ. ನಾನು ಅಷ್ಟೊತ್ತಿಗೆ ಕೆಲವು ವಿಚಾರ ನನಗೆ ಪೇಪರು ಟಿ ವಿಲೆಲ್ಲ ಕೇಳಿದ್ದೆ, ಸ್ವಲ್ಪ ಅಹಂಕಾರದ ವರ್ತನೆ ಕಟ್ಕೊಂಡಿದ್ದಾನೆ ಅಂತ. ನಾನು ಸುಮ್ಮನೆ ಯಾವನು ನಮ್ಮ ಹುಡುಗ ಹೇಳ್ದಂತ ಬಂದು ಇದ್ಯಾವ್ದು ಕರ್ಮ ಅಂತೇಳಿ ಯಾವ ಬರ್ದಿರಿ ಅಂತ ನನಗೇನಾಗಬೇಕು. ಆದರೆ ಅವನ ವರ್ತನೆ ನನಗೆ ಯಾಕೋ ಅವನಿಗೆ ಒಳ್ಳೆಯ ಭವಿಷ್ಯ ಕೊಡೋದು ಕಾಣೆ ಅಂತ ಆ ಹುಡುಗರಿಗೆ ಹೇಳ್ಬಿಟ್ಟೆ ಹೊರಟೋದೆ. ನಾನು ಈ ಪ್ರಶ್ನೆ ಕೇಳಿದ ಆ ಕಾರಣಕ್ಕೆ, ಬರೀ ನಿಮ್ಮೊಬ್ರು ಮಾತಲ್ಲ, ತುಂಬಾ ಜನರು ಈ ರೀತಿ ಆರೋಪ ಮಾಡಿದ್ರು. ಆಯ್ತು, ನನಗೆ ನನ್ನ ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು. ನನಗೆ ಏನು ಯಾರು ಹೇಳಿದ್ದಲ್ಲ ಅದು. ಅವನು ಬಸ್ಸಿಂದ ಇಳಿದು ಬರೀ ಇನ್ವಿಟೇಷನ್ ರಿಸೀವ್ ಮಾಡೋಕ್ಕೆ, ಅದು ಅಷ್ಟೊಂದು ಇನ್ವಾಲ್ವ್ ಆಗಿ ಅವನಿಗೆ ಸಹಾಯ ಮಾಡಿಕೊಟ್ಟ ಒಬ್ಬ ಅಧಿಕಾರಿಯಾಗಿದ್ದವನು. ನಾನಿನ್ನೂ ಅವಾಗ ಆಫೀಸರ್ ಇದ್ದೆ, ಇನ್ನೂ ಆಫೀಸರ್ ಇದ್ದೆ ನಾನು. ಅದಕ್ಕೆ ನಾನು ಆಚೆ ಬಂದೆ, ಹೇಳೇ ಬಂದೆ, ಭವಿಷ್ಯ ಇವ್ರಿಗೆ ಈ ಥರ ಆದರೆ ಕಷ್ಟಪ್ಪ ಅಂತೇಳಿ. ಅದೇ ನಾನು ಬೇರೆ ಬೇರೆ ಘಟನೆಗಳಲ್ಲಿ ಸುದೀಪ್ ಸಂಪರ್ಕದಲ್ಲಿ ಹೋಗಿರ್ಬೋದು. ನನಗೆ ಇಲ್ಲಿ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಇದ್ದೆ, ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಇದ್ದೆ, 6 ವರ್ಷ ಇದ್ದೆ, ಇಲ್ಲಿ 3 ವರ್ಷ, ಅಲ್ಲಿ 3 ವರ್ಷ. ಸೊ ಇಲ್ಲಿ ಪ್ರೊಡ್ಯೂಸರ್ಸು ಹೈಗ್ರೌಂಡಲ್ಲಿ ಈ ವರ್ಗ ಎಲ್ಲ ನನಗೆ ತುಂಬ ಹತ್ತಿರ ಇದ್ದವ್ರೆ. ಯಾಕೆಂದ್ರೆ ನನ್ನ ಬೌಂಡ್ರಿಲಿ ಅವ್ರದ್ದು ಆಫೀಸು, ಪ್ರತಿಯೊಂದಕ್ಕೂ ಏನಕ್ಕೂ ನನ್ನ ಇಂಟ್ರಾಕ್ಷನ್ ಇತ್ತು. ತಿರ್ಗಾ ಉಪ್ಪಾರಪೇಟೆಯಲ್ಲಿ 3 ವರ್ಷ ಇದ್ದೆ. ಅಲ್ಲಿ ಲೈಟ್ ಬಾಯಿಂದ ಎಲ್ಲ ಬಾಯಿಗಳದ್ದು ಏನೋ ಕಿತ್ತಾಟ ನ್ಯಾಯಗಳೆಲ್ಲ ನನ್ನ ಸ್ಟೇಷನಲ್ಲೇ ಆಗ್ತಿತ್ತು. ಅದಕ್ಕೆ ಅಲ್ಲಿಯ ವರ್ಗಕ್ಕೂ ನನಗೂ ಟಚ್ ಇತ್ತು. ಅಂದರೆ ಈ ಫಿಲಮ್ ಫೀಲ್ಡ್ದೆಲ್ಲ ನನಗೆ ತುಂಬ ಹತ್ತಿರದಲ್ಲಿ ಟಚ್ ಇದ್ದಿತ್ತು. ಈ ಥರ ಇದ್ದಾಗ ಈತನ ವರ್ತನೆ ಅವತ್ತು ಸರಿ ಅನ್ನಿಸ್ಲಿಲ್ಲ, ಬಿಟ್ಬಿಟ್ಟೆ. ಅದೇ ಲಾಸ್ಟ್. ಮತ್ತೆ ನಾನು ಅವನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಡೈಲಿ ಟಿ ವಿಲಿ ಪೇಪರಲ್ಲಿ ಅವ್ರು ಯಾರ ಮೇಲೆ ಜಗಳ ಆಯಿತು, ಇವ್ರ ಮೇಲೆ ಜಗಳ ಆಯಿತು, ಅವ್ರ ಮಾತುಕತೆ ಅದೇನೇನೋ, ನಂದು 2 ಫೇಸ್ ನೋಡಿಲ್ಲ, 10 ಫೇಸ್ ನೋಡಿಲ್ಲ, ಆ ತಗಡು ಪಗಡು ಇವೆಲ್ಲ ಬಂದ್ವಲ್ಲ, ಇನ್ನು ಮೀರ್ಬಿಟ್ಟ ಬಿಡು. ಮೀಡಿಯಾದವರಿಗೂ ಬಾಯಿಗೆ ಬಂದಾಗ ಮಾತಾಡೋದು ಎಲ್ಲ ಎಂತವೆಲ್ಲ. ಆ ಅಂಬರೀಷ್ ಅವ್ರ ಹತ್ರ ಎಲ್ಲ ಇವ್ರು ನಡ್ಕೊಂತಿದ್ದು ಎಲ್ಲ ನೋಡಿದ್ರಿ, ನನ್ಗೆ ಈಗೆಲ್ಲ ನೋಡಿದ್ರಿ ಡ್ರಾಮಾ ಮಾಡ್ತಿದ್ದೇನು ಅಂತ. ಅವ್ರ ಹತ್ರ ಎಲ್ಲ ಇವ್ರು ಏನು ಒಬಿಡಿಯಂಟ್ ತೋರ್ಸ್ಕೊಳೋದು ಮಾಡ್ತಿದ್ನಲ್ಲ, ನಾವು ಯಾವ ಥರ ಅವ್ರಿಗೂ ತಿರುಗಿ ಬೀಳ್ತಿದ್ನೇನೋ ಉಲ್ಟಾ. ಅದೊಂದು ವಿಡಿಯೋ ವೈರಲ್ ಆಗಿತ್ತು, ಅವ್ರ ಬಗ್ಗೆನೂ ಮಾತಾಡಿದ್ದು, ಅಂಬರೀಷ್ ಅವ್ರ ಬಗ್ಗೆ. ಅದನ್ನ ಹೇಳ್ತೀನಲ್ಲ, ಏನ್ ಬೇಕಾದ್ರೆ ಇವನು ಆ ಕ್ಯಾರೆಕ್ಟರ್ ಹುಡುಗ ಇವನು ಎಲ್ಲೋ ತಗಲಾಕಂತಾನೆ ಅನ್ನೋದು ನಮ್ಗೊಬ್ಬ ಪೊಲೀಸ್ ಆಫೀಸರ್ ಆಗೋ ಯೋಚನೆಗಳು ತಲೆಯಲ್ಲಿ ಬಂದು ಹೋಗ್ಬಿಟ್ಟಿತ್ತು. ನಾವ್ಯಾಕೆ ಮಾತಾಡೋಣ, ಅವ್ನು ಹಣೆ ಬರೀ ಏನಾರು ಮಾಡ್ಕೊಳ್ಳಿ ಅಂತ. ಬಟ್ ಈ ಘಟನೆ ಆದಮೇಲೆ ಸುಮಾರು ಜನಕ್ಕೆ ನಾನು ಇದರಲ್ಲಿ ಹಿಂದೆ ಎಲ್ಲ ಅವ್ರಿಗೆ ಸಹಾಯ ಮಾಡೋದೆಲ್ಲ ಗೊತ್ತಲ್ಲ, ಅವರು ಇಂಟರ್ವ್ಯೂ ಕರೆದಾಗ ನಾನು ಹೇಳಲೇಬೇಕಾಯ್ತು. ಯಾಕೆಂದರೆ ಈ ಒಂದು ಮೇಲೆ ಹೋದಷ್ಟು ಮನುಷ್ಯ ಅಗ್ರ ಆಗೋದು ಕಲ್ತ್ಕೋಬೇಕು, ಸರಳ ಆಗೋದು ಕಲ್ತ್ಕೋಬೇಕು. ರಾಜ್ಕುಮಾರ್ ಅವ್ರದ್ದು ಯೋಚನೆ ಯಾಕೆ ಆ ಜನಕ್ಕೆ ಇದೆ ಇವತ್ತು ಅಂದರೆ ಸರಳತೆ. ಅವ್ರದ್ದು ದಾದಾ ಪಾಲ್ಕೆ ಪ್ರಶಸ್ತಿ ಅವಾರ್ಡಿಗೆ ಅವ್ರಿಗೆ ಧೂಳಿಗೂ ಸಮಾನ ಆಗಲ್ಲ ಇವರೆಲ್ಲ ಲೆಕ್ಕ ಹಾಕೊಂಡ್ರೆ. ಮನೆಯಲ್ಲಿ ಇವತ್ತು ಯಾರನ್ನಾದ್ರೂ ಅವ್ರು ರಾಜ್ಕುಮಾರ್ ಅಂತ ಕರೆಯೋಕ್ಕೆ ಇಷ್ಟಪಡ್ತಾರೆ, ದರ್ಶನ್ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ. ಇವತ್ತಿಗೂ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶಿವ್ ರಾಜ್ಕುಮಾರ್, ಎಲ್ಲಾರನ್ನೂ ರಾಜ್ಕುಮಾರ್ನೇ ನೋಡ್ತಾರೆ ಇವರೆಲ್ಲರಲ್ಲೂ. ಪುನೀತ್ ಒಳಗೂ ರಾಜ್ಕುಮಾರ್ ನೋಡ್ತಾರೆ, ಶಿವರಾಜ್ಕುಮಾರ್ಗೂ ರಾಜ್ಕುಮಾರ್ನೇ ನೋಡೋದು ಜನ. ಆ ಒಂದು ಅವರ ಚಿತ್ರಗಳಲ್ಲಿ ಒಂದೇ ಒಂದು ಸಾರಿ ಯಾರೂ ಅವರೊಂದು ಸಿಗರೇಟ್ ಹಿಡ್ಕೊಂಡಿದ್ದಾಗಲಿ, ಒಂದು ವಿಸ್ಕಿ ಕ್ವಾರ್ಟರ್ ಬಾಟ್ಲ್ ಇಟ್ಕೊಂಡಿದ್ದಾಗಲಿ ಯಾರೂ ನೋಡೋಕ್ಕೆ ಆಗಲಿಲ್ಲ.
ಎಲ್ಲರೂ ಅವರು ಹೀರೋ ಪಾತ್ರನೇ ಮಾಡಿರೋದೆಲ್ಲ. ಯಾಕೆ ಅವ್ರು ಮಾಡಲಿಲ್ಲ ಅದೆಲ್ಲ? ಯಾಕೆಂದ್ರೆ ಮರಾಲಿಟಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವರು ಡೈರೆಕ್ಟರ್ಸ್ಗೆ ಹೇಳ್ಬಿಡ್ತಿದ್ರು ಅಂಥ ಪಾತ್ರಗಳಲ್ಲಿ ನಮ್ಮನ್ನು ತರಲೇಬೇಡಿ ಅಂತ, ಕುಡಿಯೋ ಪಾತ್ರ ಅದೆಲ್ಲ ನಮ್ಮಲ್ಲಿ ಮಾಡ್ಸಂಗೆ ಇಲ್ಲ ಅಂತ. ಇವರೇ ಎಲ್ಲ ಮಾಡ್ಕೊತಾರೆ. ಇವರು ಆ ಪಾತ್ರ ಇಲ್ದಲೆ ಇವರು ಫಿಲಮೇ ನಡೆಯಂಗಿಲ್ಲ ಇವ್ರದ್ದು. ಹಂಗಾಗಿ ಏನು ಮರಾಲಿಟಿ ಪಾಯಿಂಟು ಈ ಫಿಲಮ್ಗಳು ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತವೆ ಅಂತ ಇವತ್ತು ನೋಡಕ್ಕೆ ಉದಾಹರಣೆ. ಮೊನ್ನೆ ಒಂದು ಲೇಡಿ ಸೂಸೈಡ್ ಮಾಡ್ಕಂತ ಅವಳು ಅವ್ರ ತಾಯಿ ಅವ್ರ ಅತ್ತೆ ಹೇಳಿದಲ್ಲ, ನನ್ನ ಗಂಡ ಹಿಂಗೆ ದರ್ಶನ್ಗೆ ಹೇಳ್ಬಿಟ್ಟಿದ್ದಾರೆ, ನನ್ಗೆ ಯಾಕೆ ಇರಬಾರ್ದು ಅಂತ ಗಲಾಟೆ ಮಾಡ್ತಿದ್ದ ಅಂತ. ಈ ಥರ ಸೋಷಿಯಲ್ ಇಂಪ್ಯಾಕ್ಟ್ ಇದೆಯಲ್ಲ ತುಂಬ ಆಗ್ಬಿಡುತ್ತೆ. ಅದಕ್ಕೆ ಸೆಲೆಬ್ರಿಟೀಸ್ ತುಂಬ ಎಚ್ಚರಿಕೆ ಬದುಕನ್ನು ಕಟ್ಕೊಳ್ಳೇಬೇಕು. ಆ ಕಾರಣಕ್ಕಾಗಿ ಈ ಪ್ರಕರಣ ಬಗ್ಗೆ ನಾವೆಲ್ಲ ಮಾತಾಡಲೇಬೇಕು. ಖಂಡಿತ. ಇಲ್ಲಿ ಯಾರು ನನ್ನನ್ನು ಬೈಕಂತಾರೋ, ಯಾಕೆ ದರ್ಶನ್ ಬಗ್ಗೆ ಲೋಕಣ್ಣರು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ನಾನು ಒಬ್ಬ ಜವಾಬ್ದಾರಿಯ ನಾಗರಿಕ, ನಾನು ಒಬ್ಬ ಅಧಿಕಾರಿಯಾಗಿ ಕಾನೂನಿನ ವಿಚಾರದಲ್ಲಿ ಹೋರಾಟ ಕಟ್ಕೊಂಡು ಬಂದವನು ನಾನು. ಇವತ್ತು ನಾನು ಒಬ್ಬ ಸೀನಿಯರ್ ಸಿಟಿಜನ್ನು, ನನಗೆ ಹೇಳಬೇಕಾಗಿದೆ. ನಾನು ಮುಂದಿನ ಜನಕ್ಕೆ ಯಾವ್ದು ಸರಿ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಅಂದರೆ ಯಾರು ಹೇಳಕ್ಕೆ ಧೈರ್ಯ ಮಾಡ್ತಾರೆ? ಹೇಳಲೇಬೇಕು ಯಾರಾದರೂ ಒಬ್ಬರು. ಪರವಾಗಿಲ್ಲ, ನನ್ನನ್ನು ಬೈಕಣವರು ಅದು ಇನ್ನೊಂದಕ್ಕೆಲ್ಲ ನಾನು ಕೇರ್ ಮಾಡೋಕ್ಕಾಗೋದಿಲ್ಲ. ಆದರೆ ನಡೆದ ಘಟನೆಗಳಲ್ಲಿ ಆತನ ಬದಲಾವಣೆಯಿಂದ ಇವತ್ತು ಆತನ ಪರಿಸ್ಥಿತಿ ಅವನದೂ ತೊಂದರೆ ಆಯಿತು, ಕುಟುಂಬಕ್ಕೂ ತೊಂದರೆ ಆಯಿತು, ಸಮಾಜಕ್ಕೂ ಒಂದು ಬ್ಯಾಡ್ ಮೆಸೇಜ್ ಆಗ್ಬಿಡ್ತು. ಅದು ಆಗಬಾರ್ದು ಯಾರು ಮುಂದಕ್ಕೆ ಅನ್ನೋದು ನನ್ನ ಯೋಚನೆ. ಅದಕ್ಕೆ